ಓಹ್ ನಮಸ್ತೆ. ನಾನು ಸುಧೀರ್ ಮಲ್ಯಾಡಿ. ನಿನ್ನೆಯಿಂದ ಟಿ ವಿಯಲ್ಲಿ ಬಹಳ ಗಂಭೀರವಾದಂಥ ಆರೋಪಗಳು ಬರ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರ ಮೇಲೆ. 200 ಕೋಟಿ ರೂಪಾಯಿಗಳ ಡೀಲ್ ಆಗಿದೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಲಿಕ್ಕೆ ಎನ್ನುವಂಥದ್ದು ಬಹಳ ಗಂಭೀರವಾದ ಆರೋಪ. ರಾಜ್ಯದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆರೋಪಗಳನ್ನು ಮಾಡ್ತಾ ಇದೆ. ದಯವಿಟ್ಟು ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ 200 ಕೋಟಿ ರೂಪಾಯಿಗಳು ಯಾರಿಂದ ಯಾರಿಗೆ ಹೋಯಿತು, ಯಾರು ಈ ಷಡ್ಯಂತ್ರದಲ್ಲಿ ಭಾಗವಹಿಸಿದ್ದಾರೆ ಎನ್ನುವುದನ್ನು ಸ್ಪಷ್ಟಪಡಿಸಬೇಕು. ಯಾಕೆಂತ ಹೇಳಿದರೆ ಇದು ಬಹಳ ಗಂಭೀರವಾದಂತಹ ಆರೋಪ. ನಮ್ಮ ಪುಣ್ಯಕ್ಷೇತ್ರವಾದಂತಹ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಲು 200 ಕೋಟಿ ರೂಪಾಯಿಗಳನ್ನು ಪಡೆದಿದ್ದಾರೆ ಎನ್ನುವಂತಹ ಆರೋಪ. ಈ ಆರೋಪ ಸೂಕ್ತ ತನಿಖೆ ಆಗಬೇಕು. ಈ ಆರೋಪವನ್ನು ಸೌಜನ್ಯ ಪರ ಹೋರಾಟಗಾರರು ಈ ತನಿಖೆ ಆಗಬೇಕು ಅಂತಾನೆ ಹೇಳುವುದು ಬಿಟ್ಟರೆ ತನಿಖೆ ಮಾಡಬೇಡಿ ಎನ್ನುವಂಥ ವಿಷಯವನ್ನು ಪ್ರಸ್ತಾಪಿಸುವುದಿಲ್ಲ. 200 ಕೋಟಿ ಯಾರಿಂದ ಬಂತು ಎನ್ನುವುದನ್ನು ಸ್ಪಷ್ಟಪಡಿಸಬೇಕು. SIT ಭಾಳ ದೀರ್ಘಕಾಲ ತನಕ ಧರ್ಮಸ್ಥಳದಲ್ಲಿ ಇದ್ದು ಸ್ವತಂತ್ರವಾಗಿ ತನಿಖೆಯನ್ನು ಮಾಡಿದೆ. ಸೌಜನ್ಯ ಪರ ಹೋರಾಟಗಾರರ ಹೆಚ್ಚಿನ ಪ್ರಮುಖ ಹೋರಾಟಗಾರರ ಅಕೌಂಟ್ಗಳನ್ನು ಸೀಸ್ ಮಾಡಿದೆ, ಅಕೌಂಟ್ಗಳ ಡೀಟೇಲ್ಸ್ ತೆಗೆದಿದೆ, ಮೊಬೈಲ್ಗಳನ್ನು ಸೀಸ್ ಮಾಡಿದೆ, ಅವರ ಕಾಲ್ ರೆಕಾರ್ಡ್ಗಳನ್ನು ಪಡೆದಿದೆ, ಅವರ ಮನೆಗಳನ್ನು ಜಪ್ತಿ ಮಾಡುವಂತಹ ವಿಷಯಗಳು ಆಗಿದೆ. ಇದರಲ್ಲಿ 200 ಕೋಟಿ ಸಿಕ್ಕಿರುವಂತಹ ಮಾಹಿತಿಗಳು ಸಿಕ್ಕಲಿಲ್ವಾ? ಹಾಗಾದರೆ SIT ಅವರು ಅಷ್ಟು ದೀರ್ಘಕಾಲವಾದಂತಹ ತನಿಖೆಗಳನ್ನು ಮಾಡಿದ್ರು, ಇಲ್ಲಿಯ ತನಕ 200 ಕೋಟಿಯ ವಿಷಯಗಳು ಹೊರಬರ್ದಿರುವುದು ಇದೇಕೆ ಹೊರಗೆ ಬಂತು? ಹಾಗೆ ಮತ್ತೊಂದು ವಿಷಯ, ಚಿನ್ನಯ್ಯ ಹೆಡ್ಫೋನ್ ಬಳಸಿ ಮಾಸ್ಕ್ ಧರಿಸಿ ತನಿಖೆಯ ಸಂದರ್ಭದಲ್ಲಿ ಇರ್ತಾ ಇದ್ದ ಅಂತ. SIT ಅಧಿಕಾರಿಗಳು ನುರಿತ ಅಧಿಕಾರಿಗಳಿದ್ದಾರೆ, ಅವರಿಗೆ ಈ ವ್ಯಕ್ತಿಯ ಕಿವಿಯಲ್ಲಿರುವ ಹೆಡ್ಫೋನ್ ಪತ್ತೆ ಹಚ್ಚುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಕರ್ನಾಟಕ ಜನತೆ ಇದನ್ನು ಗಮನಿಸ್ತಾರೆ. ಇನ್ನೊಂದು ವಿಷಯಕ್ಕೆ ಬರುವುದಾದರೆ, ಇದೇ ಚಿನ್ನಯ್ಯ ಮೊದಲು ತಾನಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಂಪರ್ಕಕ್ಕೆ ಬಂದು, ತಂಡದ ಸಂಪರ್ಕಕ್ಕೆ ಬಂದು ತಾನು ಸತ್ಯವನ್ನು ಹೇಳ್ತೇನೆ ಎನ್ನುವಂಥ ವಿಷಯವನ್ನು ಹೇಳಿ ನಂತರ ಉಲ್ಟಾ ಹೊಡಿತಾನೆ. ನಂತರ SIT ಅಧಿಕಾರಿಗಳು ಈತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಈತನಿಗೆ ಸ್ವಲ್ಪ ಸಮಯದ ನಂತರ ಬೇಲ್ ಆಗ್ತದೆ. ಬೇಲ್ ಆದಾಗ ಈತನಿಗೆ ಭದ್ರತಾವಾಗಿ 1 ಲಕ್ಷ ರೂಪಾಯಿ ಏನೋ ಬಾಂಡ್ ಕೊಡಬೇಕೆನ್ನುವಂಥ ವಿಷಯ ಬಂದಾಗ ಈತನ ಹತ್ರ 1 ಲಕ್ಷ ರೂಪಾಯಿಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಕಷ್ಟ ಆಗ್ತದೆ. ನಂತರ ಯಾರೋ ಹೊಂದಾಣಿಕೆ ಮಾಡಿ ಕೊಟ್ಟು ಆತನನ್ನು ಬೇಲ್ ಮೇಲೆ ಕರೆದುಕೊಂಡು ಬರ್ತಾರೆ. ಇದಾದ ಸ್ವಲ್ಪ ಸಮಯದ ನಂತರ ಚಿನ್ನಯ್ಯ ರಾಜ್ಯದ ಹೆಸರಾಂತ ನ್ಯಾಯವಾದಿಗಳನ್ನು ಹೈಕೋರ್ಟ್ನಲ್ಲಿ ನಿಲ್ಲಿಸಿ ನನಗೆ ಅನ್ಯಾಯವಾಗಿದೆ ರಿಟ್ ಪಿಟಿಷನ್ ಅರ್ಜಿಯನ್ನು ಹಾಕ್ತಾನೆ. SIT ತನಿಖೆಯ ಬಗ್ಗೆ ರಿಟ್ ಪಿಟಿಷನ್ ಅರ್ಜಿಯನ್ನು ಹಾಕ್ತಾನೆ ಮತ್ತು ಕೆಲವೊಂದು ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾನೆ. 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಜೈಲಿನಿಂದ ಹೊರಗೆ ಬರಲಾಗದಿದ್ದಂಥ ಚಿನ್ನಯ್ಯ ರಾಜ್ಯದ ಪ್ರತಿಷ್ಠಿತ ನ್ಯಾಯವಾದಿಗಳನ್ನು ಕೋರ್ಟ್ನ ಮುಂದೆ ನಿಲ್ಲಿಸಿ ವಾದ ಮಾಡಿಸ್ತಾನೆ ಅಂತ ಹೇಳಿದರೆ, ಹಾಗಾದರೆ ಚಿನ್ನಯ್ಯ ಯಾರು? ಚಿನ್ನಯ್ಯನಿಗೆ ಎಲ್ಲಿ ಸಪೋರ್ಟ್ ಬರ್ತಾ ಇದೆ? ಚಿನ್ನಯ್ಯನಿಗೆ ಭದ್ರತೆಯನ್ನು ಒದಗಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಆದೇಶವಾಗಿತ್ತು, ಆದರೆ ಚಿನ್ನಯ್ಯನಿಗೆ ಭದ್ರತೆಯನ್ನು ಒದಗಿಸಲಿಲ್ಲ. ಚಿನ್ನಯ್ಯ ಹೆಂಡತಿ ಅವನು ಕೋರ್ಟ್ಗಳಿಗೆ ಹೋಗಿ ಬರ್ತಾ ಇದ್ರು. ಇದರ ನಡುವೆ ಚಿನ್ನಯ್ಯನಿಗೆ ಕೋರ್ಟ್ಗೆ ಹೋಗಲಿಕ್ಕೆ ಹಣವನ್ನು ಹೊಂದಿಸಿಕೊಟ್ಟವರು ಯಾರು? ಹೈಕೋರ್ಟ್ಗೆ ಹೋಗಲಿಕ್ಕೆ ಎಷ್ಟೆಲ್ಲ ಹಣ ಬೇಕಾಗ್ತದೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಚಿನ್ನಯ್ಯ ಮಾತ್ರ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ. ಯಾಕೆಂದರೆ ಸೌಜನ್ಯ ಹೋರಾಟಗಾರರು ಸಾಕಷ್ಟು ಪತ್ರಗಳನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಎಲ್ರಿಗೂ ಬರೆದಿದ್ದಾರೆ. SITಯಲ್ಲಿ ತನಿಖೆಯಲ್ಲಿ ಆದಂತಹ ವಿಷಯಗಳನ್ನು, ಚಾರ್ಜ್ ಶೀಟಲ್ಲಿ ಸಲ್ಲಿಕೆಯಾದಂಥ ವಿಷಯಗಳನ್ನು ತಿಳಿಸಿ ಎಂದು. ಆದರೆ ಇಲ್ಲಿವರೆಗೂ ಅದು ಸಿಕ್ಕಿಲ್ಲ. ರಿಟ್ ಪಿಟಿಷನ್ ಅರ್ಜಿ ಹಾಕಿದ್ದು ಚಿನ್ನಯ್ಯ ಆದರೂ ಅನುಕೂಲವಾಗಿದ್ದು ಸೌಜನ್ಯ ಪರ ಹೋರಾಟಗಾರರು. ಇಷ್ಟರ ತನಕ ನಾವು ಕೇಳ್ತಾ ಇದ್ದೀವಲ್ಲ, ಚಾರ್ಜ್ ಶೀಟಲ್ಲಿ ಏನಿದೆ ಎನ್ನುವಂಥದ್ದು ಈಗ ಬಹಿರಂಗ ಆಗಲಿ. ಹಾಗೆ ಚಿನ್ನಯ್ಯ ಕೊಟ್ಟಂಥ 200 ಕೋಟಿ ರೂಪಾಯಿಗಳ ಬಗ್ಗೆ ತನಿಖೆ ಆಗಲಿ.
ಆ ದುಡ್ಡನ್ನು ಇವರೆಲ್ಲಾದರೂ ಬಂಗ್ಲೆಗುಡ್ಡೆಯಲ್ಲಿ ಹುಗ್ದಿದ್ರೆ ಒಂದು ಸಲ ಬಂಗ್ಲೆಗುಡ್ಡೆಯನ್ನು ಅಗಿಸಿಬಿಡಿ, ಮತ್ತೆ ಎಷ್ಟು ಹಣ ಸಿಗ್ಬೋದು, ಮತ್ತೆ ಎಷ್ಟು ಅವಶೇಷಗಳು ಸಿಗ್ಬೋದು ಎನ್ನುವಂಥದ್ದು ಅಲ್ಲಿ ಗೊತ್ತಾಗಲಿ. ಹಾಗೆ ಈ ಕೆಲವೊಂದು ಚಾನೆಲ್ಗಳು ನೋಡ್ತಾ ಇದ್ದೀನಿ, ಸೌಜನ್ಯ ವಿಷಯಗಳು ಬಂದಾಗ ಕೋರ್ಟ್ನಲ್ಲಿ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿತು ಸುಪ್ರೀಂ ಕೋರ್ಟು. ಅದನ್ನು ಇವರು ಬ್ರೇಕಿಂಗ್ ನ್ಯೂಸ್ ಎಂದು ಬೊಬ್ಬೆ ಹಾಕುವುದಿಲ್ಲ. ಅಯ್ಯೋ ಸೌಜನ್ಯಗೆ ಅನ್ಯಾಯ ಆಯಿತು ಎನ್ನುವಂಥದ್ದು ಬೊಬ್ಬೆ ಹಾಕುವುದಿಲ್ಲ. ಎಲ್ಲಿ ಸೌಜನ್ಯ ಪರ ಹೋರಾಟಗಾರರನ್ನ ಆಗ್ತದೆ ಎನ್ನುವಂಥದ್ದೇ ಇವ್ರು ನೋಡ್ತಾ ಇರೋದು. ಇಂಗ್ಲಿಷ್ ಚಾನಲಲ್ಲಿ ನೋಡ್ತೇವೆ, ನಿನ್ನೆ ಇದೇ ಸುದ್ದಿ, ಬೇರೆ ಚಾನಲಲ್ಲಿ ನೋಡಿದ್ರು ಇದೇ ಸುದ್ದಿ, ಕನ್ನಡದಲ್ಲಿ ಮೇನ್ ಚಾನಲ್ಗಳಿರುವ ಇಂಗ್ಲಿಷ್ನಲ್ಲೂ ಇದೇ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಜುಲೈ 14ಕ್ಕೆ ಸೌಜನ್ಯ ಕೇಸ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕರ್ನಾಟಕ ಜನತೆಗೆ ತಿಳಿಸಿಕೊಡಿ. ಆ ಹುಡುಗಿಯನ್ನ ಕೊಂದಿದ್ದ್ಯಾರು, ಅಲ್ಲಿ ಆನೆ ಮಾವತನ ಕೊಲೆಯಾಗಿದೆ, ಅವರಿಗೆ ನ್ಯಾಯ ಸಿಕ್ಕಲಿಲ್ಲ, ವೇದವಲ್ಲಿ ಕೊಲೆಯಾಗಿದೆ, ಅವಳಿಗೆ ನ್ಯಾಯ ಸಿಗಲಿಲ್ಲ ಎನ್ನುವಂಥದ್ದು ಸಹ ಜನರಿಗೆ ತಿಳಿಸಿಕೊಡಿ. ಯಾಕೆಂತ ಹೇಳಿದರೆ ಕರ್ನಾಟಕದ ಜನತೆ ಯಾರು ಹೆಡ್ಡರ್ ಇಲ್ಲ, ಎಲ್ಲ ಬುದ್ಧಿವಂತರು. ನೀವೆಷ್ಟೇ ಬೊಬ್ಬೆ ಹಾಕಿದ್ರು ಎಲ್ಲವನ್ನ ತುಲನೆ ನೋಡುವಂತಹ ಶಕ್ತಿ ಕರ್ನಾಟಕದ ಜನರಿಗೆ ಇದೆ. ಒಳ್ಳೆಯದಾಗಲಿ. ಮೇನ್ ಸ್ಟ್ರೀಮ್ ಮೀಡಿಯಾಗಳೇ, ಮತ್ತಷ್ಟು ಪ್ರಚಾರಗಳನ್ನು ಸೌಜನ್ಯ ಪರ ಹೋರಾಟಗಾರರಿಗೆ ಕೊಡಿ. ಹಾಗೆ ಈ 200 ಕೋಟಿ ರೂಪಾಯಿಗಳು ಎಲ್ಲಿಂದ ಬಂತು, ಯಾರಿಗೆ ಬಂತು, ಹೇಗೆ ಬಂತು ಎನ್ನುವಂಥದ್ದನ್ನು ರಾಜ್ಯದ ಯಾವುದಾದ್ರೂ ಹೆಸರಾಂತ ತನಿಖಾ ತಂಡಗಳಿದ್ದರೆ ಅದನ್ನು ಪತ್ತೆ ಹಚ್ಚಿ. ಇಲ್ಲಿ ನಡೆಯುತ್ತಿರುವಂತಹ ಷಡ್ಯಂತ್ರ ಏನಂತ ಹೇಳಿದರೆ, ಇದೀಗ ಅಲ್ಲಿ 200 ಕೋಟಿ ಹಣ ಬಂದಿದೆ, ಅದನ್ನು SIT ಪತ್ತೆ ಹಚ್ಚಿಲ್ಲ. ಆದ್ದರಿಂದ ಈಗ ಸರಿಯಾಗಿ ದಾರಿಯಲ್ಲಿ ದಿಕ್ಕಲ್ಲಿ ಹೋಗ್ತಿರುವಂಥ SITಯನ್ನು ಬದಲಾಯಿಸಬೇಕು ಎನ್ನುವಂಥದ್ದು ಒಂದು ಉದ್ದೇಶವಾದರೆ, ಇನ್ನೊಂದು ಚಿನ್ನಯ್ಯನ ಹತ್ತಿರ ಈ ರೀತಿ ಆರೋಪಗಳನ್ನು ಮಾಡಿಸಿ ಚಿನ್ನಯ್ಯನಿಗೆ ಏನಾದರೂ ತೊಂದರೆಗಳಾದರೆ ಅದನ್ನು ಸೌಜನ್ಯ ಪರ ಹೋರಾಟಗಾರರೇ ಮಾಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಗೂಬೆ ಕೂರಿಸುವ ಹಾಗೂ ಅವರ ಮೇಲೆ ಆರೋಪ ಮಾಡುವಂತಹ ವ್ಯವಸ್ಥೆಗಳು ನಡೀತಾ ಇದೆ. ಇಷ್ಟರ ತನಕ ಸೌಜನ್ಯ ಪರ ಹೋರಾಟಗಾರರು ನ್ಯಾಯಯುತವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಇನ್ನೂ ಸಹ ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿಯನ್ನ ದಾಳವಾಗಿ ಬಳಸಿಕೊಂಡು ಸೌಜನ್ಯ ಪರ ಹೋರಾಟಗಾರರ ಮೇಲೆ ಆರೋಪಗಳನ್ನು ಮಾಡಿ ಈ ಒಂದು ಅಸಹಜ ಸಾವು ಪ್ರಕರಣಗಳನ್ನು ಮುಚ್ಚಿ ಹಾಕುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಆದರೆ ನೋಡುವಂಥ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಸದಾ ಸೌಜನ್ಯ ಪರ ಹೋರಾಟಗಾರರ ಜೊತೆಗೆ ಇದ್ದಾರೆ. ಅದರಿಂದ ಸತ್ಯ ಗೆಲ್ತದೆ. ನೀವೆಷ್ಟೇ ಷಡ್ಯಂತ್ರ ಮಾಡಿದರೂ, ಮೀಡಿಯಾಗಳಲ್ಲಿ ಷಡ್ಯಂತ್ರ ಮಾಡಿದರೂ, ನಮ್ಮ ಸೌಜನ್ಯ ಪರ ಹೋರಾಟಗಾರರ ಯೂಟ್ಯೂಬ್ಗಳನ್ನು ನೀವು ಧರ್ಮಸ್ಥಳ ವಿಷಯದ ಬಗ್ಗೆ ಪ್ರಚಾರಗಳನ್ನು ಮಾಡಬೇಡಿ ಎನ್ನುವಂಥದ್ದು ನೋಟಿಸ್ಗಳ ಮೇಲೆ ನೋಟಿಸ್ಗಳನ್ನು ಬಿಡ್ತೀರಿ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದೇ ವಿಷಯವನ್ನು ಪ್ರಚಾರ ಮಾಡಿದರೆ ಅವರಿಗೆ ನೋಟಿಸ್ಗಳನ್ನು ಕೊಡುವುದಿಲ್ಲ, ಅದ್ರ ಬದಲು ಕವರ್ಗಳನ್ನು ಕೊಡ್ತೀರಿ ಇರಬೇಕು. ಇರಲಿ, ನೋಡುವಂತಹ ದೇವರಿದ್ದಾನೆ. ಸೌಜನ್ಯ ಪರ ಹೋರಾಟಗಾರರು ಸತ್ಯದಲ್ಲಿ ಗೆಲ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯ ತಂಡ ಒಂದಲ್ಲ ಒಂದು ದಿನ ಸತ್ಯದ ವಿಷಯದಲ್ಲಿ, ಸತ್ಯದ ಹಾದಿಯಲ್ಲಿ ಜಯವನ್ನು ಕಾಣ್ತದೆ. ಜಸ್ಟಿಸ್ ಫಾರ್ ಸೌಜನ್ಯ. ಧರ್ಮಸ್ಥಳದ ಅನ್ಯಾಯಗಳಿಗೆ ನ್ಯಾಯ ಸಿಗಲಿ. ಧನ್ಯವಾದಗಳು.